ಸ್ವಾತಿ ವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ವಲ್ಪ ಗೃಹಿಣಿಯರ ಬಗ್ಗೆ ಮಾತಾಡ್ಕೊಳ್ಳೋಣ ಬನ್ನಿ. ಹಾಗೆ ಅವರ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್, ಸೆಲ್ಫ್ ಐಡೆಂಟಿಟಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಬನ್ನಿ. ಗೃಹಿಣಿ ಗೃಹ ಮುಚ್ಚತೆ. ಗೃಹಿಣಿಯೇ ಇರುವ ಮನೆ ನಿಜವಾದ ಮನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಗೃಹಿಣಿನೇ ಆ ಕುಟುಂಬದ ಆಧಾರ ಸ್ತಂಭವಾಗಿರ್ತಾಳೆ. ಅಂಥ ಗೃಹಿಣಿಯರು ತಾವು ತಮ್ಮನ್ನು ಕೇರ್ ಮಾಡ್ಕೊಳ್ದೇನೆ, ತಮ್ಮ ಬಗ್ಗೆನೇ ತಾವು ಸೆಲ್ಫ್ ಲವ್ ಮಾಡ್ಕೊಳ್ದೇನೆ ಎಲ್ಲರ ಬಗ್ಗೆನೂ ಯೋಚಿಸ್ತಿರ್ತಾರೆ. ಮನೆಯವರೆಲ್ಲರ ಬಗ್ಗೆ ಆಸೆ ಕನಸುಗಳಿಗೆ ರೆಕ್ಕೆ ಪುಕ್ಕ ಕೊಡೋದಕ್ಕೆ ನೋಡ್ತಾರೆ. ಆದರೆ ಅವರ ನಿಜವಾದ ಆಸೆ ಕನಸುಗಳನ್ನೇ ಅವರು ಮರೆತು ಅದನ್ನು ಬದಿಗೊತ್ತಿ ಬೇರೆ ಎಲ್ಲವನ್ನೂ ಮಾಡ್ತಾ ಇರ್ತಾರೆ. ಆದರೂ ಕೂಡ ಅವ್ರಿಗೆ ಸಿಗೋ ಬೆಲೆ ಅಷ್ಟಕ್ಕಷ್ಟೇನೆ. ನೀನು ಮನೇಲಿದ್ದೇನು ಮಾಡ್ತೀಯಾ ಅಂತ. ಆ ಗೃಹಿಣಿ ಅನ್ನೋ ಒಂದು ಜಾಬು 24/7. ಅದಕ್ಕೆ ರಜೆ ಅನ್ನೋದು ಇರಲ್ಲ, ಅದಕ್ಕೆ ಬೆಲೆ ಅನ್ನೋದು ಇರಲ್ಲ. ಹಾಗೆಯೇ ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಒಂದು ಜಾಬ್ ಅಂತಲೇ ಹೇಳ್ಬೋದು. ಅವ್ರ ಮನೆಯವರೆಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೂ ಕೂಡ ನಿಮಗೆ ನೀವೇ ಲೋ ಫೀಲ್ ಮಾಡ್ತಿರ್ತೀರ, ನಾನು ಇಂಡಿಪೆಂಡೆಂಟ್ ಅಲ್ಲ ಅಂತ ಹೇಳಿ. ನಾನು ಅದಕ್ಕೆ ಎಲ್ಲರಿಗೂ ಗೃಹಿಣಿಯರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ಡಿಪೆಂಡೆಂಟ್ ಅಲ್ಲ, ನೀವೆಲ್ಲ ಇಂಡಿಪೆಂಡೆಂಟೇ. ಯಾಕಂದರೆ ಇಡೀ ಫ್ಯಾಮಿಲಿನೇ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನೀವು ನಿಮಗೋಸ್ಕರ ಸೆಲ್ಫ್ ಕೇರ್ ಮಾಡೋದನ್ನು ಕಲಿಬೇಕು. ನಿಮಗೋಸ್ಕರ ನೀವು ಸೆಲ್ಫ್ ರೆಸ್ಪೆಕ್ಟನ್ನು ಕೊಟ್ಕೊಳ್ಳೋದು ಕಲಿಬೇಕು. ನೀವು ಮೊದಲು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೊಳೋದು, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋದು ತುಂಬ ಅತ್ಯಗತ್ಯ ಅಲ್ವಾ ಫ್ರೆಂಡ್ಸ್? ಹಾಗೆ ಜೊತೆಗೆ ಮನೆಯವರ ಜವಾಬ್ದಾರಿಯ ಜೊತೆಗೆ ನಿಮ್ಮ ಆಸೆ ಕನಸುಗಳಿಗೂ ರೆಕ್ಕೆ ಪುಕ್ಕ ಕಟ್ಕೊಳ್ಳೋದು ಕೂಡ ಅಷ್ಟೇ ಅಗತ್ಯ. ನಿಮ್ಮ ಐಡೆಂಟಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಇನ್ಮೇಲಿಂದ ನೀವು ಸೆಲ್ಫ್ ಕೇರ್, ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಳ್ಳಿ. ಯಾರಿಗೆಲ್ಲ ಈ ಮಾತು ನಿಜ ಅನಿಸಿದೆ, ಈ ವಿಡಿಯೋದಲ್ಲಿರೋದು ನಿಜ ಅನಿಸಿದೆ, ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.